ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಅಪ್ಪಿತಪ್ಪಿಯು ಶಿವದೇವರ ಪೂಜೆಯಲ್ಲಿ ಈ ಕೆಲವು ವಸ್ತುಗಳನ್ನು ಬಳಸಬೇಡಿ. ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಅಲ್ಲ, ಲೈಕ್ ಮತ್ತು ಶೇರ್ ಮಾಡಿ. ಎಲ್ಲವೂ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಪ್ರಯೋಜನ ಇಲ್ಲ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನು ಹಾಕ್ತಾ ಇರ್ತೇನೆ, ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು. ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಸೂಚಿಸ್ತೇನೆ. ಪ್ರಶ್ನೆ ಸ್ಪಷ್ಟವಾಗಿ, ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ, ಎರಡೂ ಗೊತ್ತಿಲ್ಲ ಅಂದರೆ ಪ್ರಶ್ನೆಯನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ, ಹಾಗೆಯೇ ಉತ್ತರಿಸ್ತೇನೆ. ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ತಿಳ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಖಂಡಿತವಾಗ್ಲೂ ಅವರು ಕೂಡ ಪ್ರಶ್ನೆ ಮುಖಾಂತರ ಕೇಳ್ಬೋದು. ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಯಾವುದಕ್ಕಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ನನ್ನ ಚಾನೆಲ್ ಮುಖಾಂತರ ಇದ್ದರೆ ಖಂಡಿತವಾಗ್ಲೂ ಅದನ್ನು ಬರೆದು ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಪ್ರತಿಯೊಂದಕ್ಕೂ ನಾನು ಸ್ಪಂದಿಸ್ತೇನೆ. ಹಾಗೆಯೇ ಸ್ವಲ್ಪ ಲೇಟ್ ಆದರೆ ಉತ್ತರ ಕೊಡುವಾಗ, ಏನಾದರೂ ಪ್ರಶ್ನೆಗೆ ಉತ್ತರ ಕೊಡುವ ಲೇಟ್ ಆದರೆ ಚಿಂತೆ ಬೇಡ, ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಿಮ್ಮ ನಂಬಿರುವ ಶಿವದೇವರ ಕುರುಬಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಶಿವದೇವರಿಗೆ ಕೆಲವೊಂದು ಒಂದೇ ಪೂಜೆ ಮಾಡುವಾಗ ಈ ಕೆಲವು ವಸ್ತುಗಳನ್ನು ಅಪ್ಪಿತಪ್ಪಿಯೂ ಬಳಸಬೇಡಿ. ಯಾಕಂದರೆ ಅವರಿಗೆ ಇಷ್ಟ ಆಗದ ವಸ್ತುಗಳು ಅಂತಲೇ ಹೇಳಬಹುದು. ಅದು ಯಾವುದು ಅಂದರೆ ಹೂವಿನಲ್ಲಿ ಕೇದಗೆ ಹೂವು ಮತ್ತು ಕುಂದ ಅಂತ ಹೇಳ್ತಾರೆ. ಕೇದಿಗೆ ಮತ್ತು ಆ ಹೂವನ್ನು ಬಳಸಬೇಡಿ. ಶಿವ ಮಹಾಪುರಾಣದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ, ಕೇದಿಗೆ ಯಾಕೆ ಬಳಸಬಾರ್ದು ಅಂತ. ಮತ್ತು ಇನ್ನೊಂದು ಸಿಂಧೂರ ಅಂದರೆ ಕುಂಕುಮ ಮತ್ತು ಅರಿಶಿನ, ಕುಂಕುಮ ಮತ್ತು ಅರಿಶಿನವನ್ನು ಬಳಸಬಾರದು. ಏನಾದರೂ ಅಪ್ಪಿತಪ್ಪಿ ಬಳಸಿದರೆ ಆ ಪೂಜೆ ಏನಿದೆ ಅದು ವ್ಯರ್ಥ, ಪೂಜೆಯ ಫಲ ಏನೂ ಸಿಗೋದಿಲ್ಲ ಮತ್ತು ಅವರಿಗೆ ಇಷ್ಟ ಆಗೋದಿಲ್ಲ. ಈ ವಸ್ತುಗಳು ಇಷ್ಟ ಆಗೋದಿಲ್ಲ. ಈ ವಸ್ತುಗಳನ್ನು ಅವರ ಪೂಜೆ ಮಾಡುವಾಗ ಬಳಸಬಾರದು. ಪೂಜೆಯೂ ವ್ಯರ್ಥ, ಅವರಿಗೂ ಇಷ್ಟ ಆಗೋದಿಲ್ಲ. ನಮಗೇನಾದರೂ ಅದರಿಂದ ಏನಾದರೂ ಒಂದು ಚಿಕ್ಕ ಪುಟ್ಟ ಏನಾದರೂ ಸಮಸ್ಯೆ ಬರಬಹುದೇನೋ